In the month of March 2021, I was called to address in one of the sisters' congregation in connection with the International Women's Day. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾರ್ಚ್ ತಿಂಗಳು 21 ಮತ್ತು 22ನೇ ತಾರೀಕಿಗಳಂದು ಒಂದು ಗುಂಪು ಸಹೋದರಿಯನ್ನು ಉದ್ದೇಶಿಸಿ ಮಾತನಾಡುವಂತೆ ನನಗೆ ಕರೆ ಬಂತು. The topic given to me was Martha. ನನಗೆ ಕೊಡಲ್ಪಟ್ಟಂತ ವಿಷಯ ಎಂಬುದಾಗಿ ಹೇಳಿದ್ರೆ ಮಾರ್ಥಳು ಎಂಬುದಾಗಿ. Generally, the celebrity to study in the sisters' meeting is Mary. ಸಾಮಾನ್ಯವಾಗಿ ನಾವು ಸಹೋದರಿಯರ ಕೂಟಗಳಲ್ಲಿ ಅಭ್ಯಾಸ ಮಾಡುವುದು ಮರಿಯಳ ಕುರಿತಾಗಿ. Nobody prefers to study something under the caption Martha. ಆದ್ರೆ ಹೆಚ್ಚಾದ ಸಂದರ್ಭದಲ್ಲಿ ಯಾರು ಕೂಡ ಈ ರೀತಿ ಮಾತನಾಡ್ಲಿಕ್ಕೆ ಇರುವಾಗ ಮಾರ್ತಳ ಕುರಿತಾಗಿ ಆರಿಸಿಕೊಳ್ಳುವುದಿಲ್ಲ. Moreover, Women's Day address is expected to encourage the students or encourage the sisters and motivating the sisters. ಈ ಮಹಿಳಾ ದಿನಾಚರಣೆಯ ಮುಖ್ಯ ಉದ್ದೇಶ ಎಂಬುದಾಗಿ ಹೇಳಿದ್ರೆ ಸಹೋದರಿಯರನ್ನು ಪ್ರೋತ್ಸಾಹಿಸುವುದು ಮತ್ತು ಅವರು ಮುಂದೆ ಸಾಗುವಂತೆ ಅವರಿಗೆ ಪ್ರಚೋದನೆ ಅಥವಾ ಹುರುಪನ್ನ ನೀಡುವಂತಹದ್ದು ಆಗಿದೆ. How could it would please the audience with such dim, dull, pale title of the speech? ಈ ಮಾರ್ಥಳ ಕುರಿತಾದಂತ ಒಂದು ರೀತಿಯ ನಿರಾಶಾದಾಯಕವಾದ ಮಂಕಾದಂತ ವಿಷಯವನ್ನು ಕೊಟ್ಟಾಗ ಹೇಗೆ ತಾನೇ ನಾನು ಕೇಳುಗರನ್ನು ಹುರಿದುಂಬಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನಾನು ಆಲೋಚನೆ ಮಾಡಿದೆ. On a happy Women's Day, would it be appropriate to talk about the worrying Martha? ಸಂತೋಷಕರವಾದಂತ ಮಹಿಳಾ ದಿನಾಚರಣೆಯಲ್ಲಿ ಯಾವಾಗಲೂ ಚಿಂತೆ ಮಾಡುವಂತ ಮಾರ್ತಳ ಕುರಿತಾಗಿ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸಮಂಜಸವಾಗಿದೆ ಎಂಬ ಆಲೋಚನೆ ನನ್ನ ಮನಸ್ಸಿಗೆ ಬಂದಿತ್ತು. Finding answer to these questions were mere waste of time because topic is already fixed. I also agreed for it. ಎಷ್ಟೋ ಎಂತ ಅನೇಕ ವಿಷಯಗಳ ಕುರಿತಾಗಿ ಸುಮ್ಮನೆ ಆಲೋಚನೆ ಮಾಡುತ್ತಾ ಇರುವುದು ವ್ಯರ್ಥವಾದ ಸಮಯವಾಗ್ತದೆ. ಯಾಕಂದ್ರೆ ಈಗಾಗಲೇ ವಿಷಯವು ನಿರ್ಧಾರವಾಗಿದೆ, ನನಗೆ ಅದು ಕೊಡಲ್ಪಟ್ಟಿದೆ. ಹಾಗಾಗಿ ಇದು ಸರಿಯೋ ತಪ್ಪೋ ಎನ್ನುವಂತ ಆಲೋಚನೆ ಮಾಡ್ಲಿಕ್ಕೆ ಇದು ಸಮಯವಲ್ಲ ಎಂಬುದಾಗಿ ನಾನು ಆಲೋಚನೆ ಮಾಡಿಕೊಂಡೆ. Then the master teacher taught me about Martha. ಆಗ ಮಹಾ ಶಿಕ್ಷಕನಾದಂತ ನನ್ನ ದೇವರು ಮಾರ್ತಳ ಕುರಿತಾಗಿ ಕೆಲವು ಸತ್ಯಗಳನ್ನು ನನಗೆ ತಿಳಿಸಿಕೊಟ್ಟರು. He ignited my mind to think, how did the worrying Martha turned as happy Martha? ಕರ್ತನು ನನಗೆ ಯಾವಾಗಲೂ ಚಿಂತಿಸುವವಳಾಗಿದ್ದಂತ ಮಾರ್ತಳು ಹೇಗೆ ಸಂತೋಷಿಸುವಂತ ಅಥವಾ ಹರ್ಷಿಸುವಂತ ಮಾರ್ತಳಾಗಿ ಬದಲಾವಣೆ ಹೊಂದಿದ್ದಳು ಎಂಬುವಂತ ವಿಷಯದಲ್ಲಿ ನನ್ನ ಕಣ್ಣುಗಳನ್ನು ತೆರೆದರು. He taught lessons first to me from the person Martha and also enabled me to speak to those sisters. ನಾನು ಮಾರ್ತಳ ಕುರಿತಾಗಿ ತಿಳಿದುಕೊಳ್ಳುವಂತೆ ದೇವರು ನನಗೆ ಸಹಾಯ ಮಾಡಿದರು ಮಾತ್ರವಲ್ಲದೆ ಅದನ್ನು ಇತರ ಸಹೋದರಿಯರ ಜೊತೆಯಲ್ಲಿ ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾಗುವಂತೆ ನನ್ನನ್ನು ಉಪಯೋಗಿಸಿಕೊಂಡರು. Now here also I'm going to share the same message with you. ಈಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಕರ್ತನಿಂದ ಪಡೆದಂತ ಮಾರ್ತಳ ಕುರಿತಾದ ಸಂದೇಶವನ್ನೇ ನಾನು ಹಂಚಿಕೊಳ್ಳಿಕ್ಕೆ ಇದ್ದೇನೆ. Please turn to the scriptural portion in the Gospel of Luke chapter 10 verses 38 to 42. ಲೂಕನ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42ನೇ ವಚನಗಳವರೆಗೆ ನಾನು ಈಗ ಓದ್ತೇನೆ. Shall I read, sister? Yes. Shall I read? Yes, Akka. Okay. I'll share the slide also to you. ಅವರು You read. Yeah. ಕೆಲವು ಸ್ಲೈಡ್ಗಳನ್ನು ಕೂಡ ಆಂಟಿ ನಿಮಗೆ ತೋರಿಸ್ಲಿಕ್ಕಿದ್ದಾರೆ. ಅವರು ಮಾರ್ತಳು ಮರಿಯಳು ಎಂಬುವವರ ಮನೆಯಲ್ಲಿ ಯೇಸು ಇಳುಕೊಂಡದ್ದು. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು.
ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀ ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. Thank you, Ka. Here our Lord God went to the house of Martha and Mary. ಇಲ್ಲಿ ನಮ್ಮ ಕರ್ತನು ಮಾರ್ತಳು ಮತ್ತು ಮರಿಯಳ ಮನೆಗೆ ಹೋದ ಸಂಗತಿಯ ಕುರಿತಾಗಿ ನಾವು ಓದಿದ್ದೇವೆ. Mary listened to the Lord. ಮರಿಯಳು ಕರ್ತನ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ಆತನ ಮಾತುಗಳನ್ನು ಕೇಳುತ್ತಾ ಇದ್ದಳು. Martha engaged herself in so many other works. ಮಾರ್ತಳು ತನ್ನನ್ನು ಇತರ ಎಲ್ಲಾ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಳು. Martha accused Mary. ಮಾರ್ತಳು ಮರಿಯಳ ಕುರಿತಾಗಿ ಕರ್ತನಿಗೆ ದೂರು ಹೇಳುತ್ತಾ ಇದ್ದಾಳೆ. She indirectly accused the Lord also. ಹೇಳುತ್ತಾ ಇದ್ದಾಳೆ. She indirectly accused the Lord also. ಆಕೆ ಮತ್ತೊಂದು ರೀತಿಯಲ್ಲಿ ಕರ್ತನ ಮೇಲೆ ಕೂಡ ಆಕೆ ತಪ್ಪು ಹೊರಿಸ್ತಾ ಇದ್ದಾಳೆ. Here I wish to draw your attention to verse 41. ಇಲ್ಲಿ ನಾನು ನಿಮ್ಮ ಗಮನವನ್ನು 41ನೇ ವಾಕ್ಯಕ್ಕೆ ಸೆಳೆಯಲು ಬಯಸುವವಳಾಗಿದ್ದೇನೆ. ಸ್ವಾಮಿಯ ಆಕೆಗೆ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. Here first point is calling of the Lord. ಇಲ್ಲಿ ಮೊದಲನೇ ಸಂಗತಿ ಎಂಬುದಾಗಿ ಹೇಳಿದ್ರೆ ಕರ್ತನು ಕೊಟ್ಟಂತ ಕರೆ. Lord calls her name Martha, Martha. ಇಲ್ಲಿ ಕರ್ತನು ಮಾರ್ತಳನ್ನು 2 ಬಾರಿ ಮಾರ್ತಳೆ ಮಾರ್ತಳೆ ಎಂಬುದಾಗಿ ಕರೆಯುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. Lord called twice as Martha, Martha. ಅಲ್ಲಿ ಕರ್ತನು ಮಾರ್ತಳೆ ಮಾರ್ತಳೆ ಎಂಬುದಾಗಿ 2 ಸಲ ಆಕೆಯ ಹೆಸರಿಡಿದು ಕರೆಯುತ್ತಿದ್ದಾರೆ. Whenever our Lord called anyone twice, it is something very important, very purposeful, and something very serious. ಕರ್ತನು ಯಾರನ್ನಾದರೂ 2 ಸಲ ಕರೆಯುವುದು ಎಂಬುದಾಗಿ ಹೇಳಿದ್ರೆ ಅದು ಬಹಳ ಪ್ರಾಮುಖ್ಯವಾದದ್ದು, ಬಹಳ ಗಂಭೀರವಾದದ್ದು ಮತ್ತು ಬಹಳ ಅಗತ್ಯವಿರುವಂತಹ ಸಂಗತಿ ಆಗಿರ್ತದೆ. In Luke chapter 13:34, our Lord called Jerusalem twice as Jerusalem, Jerusalem. ಇಲ್ಲಿ ಲೂಕನ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನದಲ್ಲಿ ಕರ್ತನು 2 ಬಾರಿ ಯೆರೂಸಲೇಮೇ ಯೆರೂಸಲೇಮೇ ಎಂಬುದಾಗಿ ಹೇಳಿರುವುದನ್ನು ನಾವು ಕಾಣಬಹುದು. Because the Lord had serious message that it would be conveyed to Jerusalem. So the call is something very serious. ಯಾಕಂದರೆ ಯೆರೂಸಲೇಮಿಗೋಸ್ಕರವಾಗಿ ಕರ್ತನ ಬಳಿಯಲ್ಲಿ ಒಂದು ಅತಿ ಪ್ರಾಮುಖ್ಯವಾದಂತ ಮತ್ತು ಗಂಭೀರವಾದಂತ ಒಂದು ಸಂದೇಶವಿತ್ತು. ಆ ನಿಮಿತ್ತವಾಗಿ ಆತನು ಯೆರೂಸಲೇಮೇ ಯೆರೂಸಲೇಮೇ ಎಂದು 2 ಬಾರಿ ಹೇಳಿರುವುದನ್ನು ನಾವು ಗಮನಿಸಬಹುದಾಗಿದೆ. In 1 Samuel 3:10, the Lord called Samuel twice as Samuel, Samuel. ನಾವು ಸಮುವೇಲನ ಪುಸ್ತಕ 3ನೇ ಅಧ್ಯಾಯ 10ನೇ ವಚನದಲ್ಲಿ ಕರ್ತನು ಸಮುವೇಲನನ್ನು ಕರೆಯುವಾಗ ಸಮುವೇಲ್ನೇ ಸಮುವೇಲ್ನೇ ಎಂಬುದಾಗಿ ಹೇಳಿರುವುದನ್ನು ನಾವು ಗಮನಿಸಬಹುದಾಗಿದೆ. Where the Lord spoke a very important matter about the closure of the period of judges and the establishment of the kingdom of Israel. ಇಸ್ರಾಯೇಲ ರಾಜ್ಯವನ್ನು ಸ್ಥಾಪಿಸುವುದು, ಇದರ ಕುರಿತಾಗಿ
ದೇವರು ಹೇಳಲಿಕ್ಕೆ ಇಷ್ಟಪಟ್ಟಿರುವುದನ್ನ ನಾವು ಕಾಣಬಹುದಾಗಿದೆ. Our Lord called Simon Peter thrice on the shore of Tiberias. ತಿಬೇರಿಯ ಸಮುದ್ರದ ಬಳಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೀಮೋನ ಪೇತ್ರನನ್ನು 3 ಸಲ ಅವನ ಹೆಸರು ಹಿಡಿದು ಕರೆದಿರುವುದರ ಕುರಿತಾಗಿ ನಾವು ನೋಡಬಹುದಾಗಿದೆ. Because Lord wished to thrust the responsibility to Peter the Simon during the inception of the New Testament church. ಹೊಸ ಒಡಂಬಡಿಕೆಯು ಸ್ಥಾಪಿಸಲ್ಪಟ್ಟಾಗ ಪೇತ್ರನನ್ನು ಅದರ ಸಂಸ್ಥಾಪಕನನ್ನಾಗಿ ಉಪಯೋಗಿಸಲಿಕ್ಕೆ ದೇವರು ಬಯಸಿ ಅವನನ್ನು ಸಿದ್ಧಪಡಿಸುವುದಕ್ಕೋಸ್ಕರವಾಗಿ 3 ಅವನ ಹೆಸರು ಹಿಡಿದು ಕರೆದಿದ್ದಾರೆ. In the same way, our Lord is calling Martha twice as Martha, Martha. ಅದೇ ರೀತಿಯಲ್ಲಿ ನಮ್ಮ ಕರ್ತನು 3 ಬಾರಿ ಮಾರ್ತಳನ್ನು ಮಾರ್ತಳೆ ಮಾರ್ತಳೆ ಎಂಬುದಾಗಿ ಕರೆದಿರುವುದನ್ನು ನಾವು ಗಮನಿಸಬಹುದಾಗಿದೆ. This call of the Lord is a purposeful call. ಕರ್ತನ ಈ ಕರೆಯು ಉದ್ದೇಶಪೂರ್ವಕವಾದದ್ದೇ ಆಗಿದೆ. Yes, here Lord demands the attention of Martha. ಇಲ್ಲಿ ಕರ್ತನು ಮಾರ್ತಳ ಗಮನವನ್ನು ತನ್ನ ಕಡೆಗೆ ಸೆಳೆಯುವ ಉದ್ದೇಶದಿಂದ ಹೀಗೆ ಆಕೆಯನ್ನು ಕರೆದಿದ್ದಾರೆ. Lord wants her attention towards him. ಆತನ ಕಡೆಗೆ ನಾವು ಗಮನ ಕೊಡಬೇಕು ಎಂಬುದಾಗಿ ಕರ್ತನು ಬಯಸುವವರಾಗಿದ್ದಾರೆ. Dear sisters, Lord demands our attention towards him. ಪ್ರಿಯ ಸಹೋದರಿಯರೇ, ನಾವು ಕರ್ತನ ಕಡೆಗೆ ನಮ್ಮ ಗಮನಗಳನ್ನು ಹರಿಸಬೇಕು ಎಂಬುದಾಗಿ ಕರ್ತನು ಇಷ್ಟಪಡುತ್ತಾ ಇದ್ದಾರೆ. Are we attentive to his call or his voice or his words? ಆತನ ಸ್ವರ, ಆತನ ಮಾತುಗಳು, ಆತನ ಬಾಯಿಂದ ಹೊರಡುವಂತ ಪದಗಳು, ಈ ಕುರಿತಾಗಿ ನಾವು ಗಮನ ಕೊಡುವವರಾಗಿದ್ದೇವೋ? Lord wants to say an important, special and a serious message to every one of us. ಕರ್ತನು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಹಳ ಗಂಭೀರವಾದಂತ ಮತ್ತು ಬಹಳ ಪ್ರಾಮುಖ್ಯವಾದಂತ ಕೆಲವು ಮಾತುಗಳನ್ನ ಹೇಳಲು ಬಯಸುವವರಾಗಿದ್ದಾರೆ. Are you attentive to his call? ಆತನ ಕರೆಗೆ ನೀವು ಕಿವಿಗೊಡುತ್ತಾ ಇದ್ದೀರೋ? Everyone has to ask or introspect, am I attentive to the call of the Lord? ನಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ನಾನು ಕರ್ತನ ಕರೆಗೆ ಕಿವಿ ಕೊಡುತ್ತಾ ಇದ್ದೇನೋ ಎಂಬುದಾಗಿ ಹೇಳಿ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕಾದಂತ ಅಗತ್ಯವಿದೆ. Isaiah chapter 50th, chapter 4th verse, it is telling, the sovereign Lord is wakens me morning by morning, wakens my ear to listen like one being instructed. Please repeat Isaiah the verse, chapter 54. 54 and verse 4. 50th chapter 4th verse. 4ನೇ ವಚನ. ಯೆಶಾಯನ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 4ನೇ ವಚನ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ, ವೈಧವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನ್ನ ನೆನಪಿಗೆ ಬಾರದು. 54. Okay, is it right? Isaiah chapter 54. The sovereign Lord is wakens me morning by morning. That's not boss. This is not the boss. ಮುಂಜಾನೆಯಲ್ಲಿ ಕರೆಯುತ್ತಿದ್ದಾನೆ. ಎಲ್ಲುಂಟಪ್ಪ? 54. Am I wrong? Yes, Isaiah chapter 50 verse 4. 50ನೇ ಅಧ್ಯಾಯ 4ನೇ ವಚನ. 50ನೇ ಅಧ್ಯಾಯ 4ನೇ ವಚನ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗೂ ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ
ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. Yes, the Lord is waking everyone morning by morning to say something new to every person who is seeking Him. ಕರ್ತನನ್ನು ಯಾರು ಹುಡುಕುತ್ತಿದ್ದಾರೋ ಅವರ ಜೊತೆಯಲ್ಲಿ ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಾಗುವಂತೆ ಕರ್ತನು ಬೆಳಬೆಳಗೂ ನಮ್ಮನ್ನ ಎಚ್ಚರಿಸಿ ಶಿಕ್ಷಿತರಂತೆ ನಾವು ಕೇಳುವ ಹಾಗೆ ನಮ್ಮ ಕಿವಿಯನ್ನು ಜಾಗರಗೊಳಿಸುವವನಾಗಿದ್ದಾರೆ. Every day morning we are reading the Bible. ಪ್ರತಿ ದಿವಸ ಮುಂಜಾನೆ ನಾವು ದೇವರ ವಾಕ್ಯವನ್ನು ಓದುತ್ತೇವೆ. Do we have this experience? ನಾವು ದೇವರ ವಾಕ್ಯವನ್ನು ಓದುವಾಗ ಕರ್ತನು ನಮ್ಮೊಡನೆ ಮಾತನಾಡುತ್ತಾ ಇರುವಂತ ಅನುಭವ ನಮ್ಮದಾಗುತ್ತಾ ಇದೆಯೋ? Do you know that the Lord is demanding our attention to hear Him every day morning? ಪ್ರತಿ ಮುಂಜಾನೆ ಕೂಡ ಕರ್ತನ ಸ್ವರವನ್ನ ಕೇಳಲು ನಾವು ಮಾನಸಿಕವಾಗಿ ಸಿದ್ಧರಾಗಿದ್ದೇವೋ ಎಂಬುದು ಕರ್ತನಿಗೆ ಬೇಕಾಗಿದೆ. If we are not attentive to His call every day morning, ನಾವು ಪ್ರತಿ ದಿವಸ ಮುಂಜಾನೆ ಕರ್ತನು ನಮ್ಮೊಡನೆ ಮಾತನಾಡುವಾಗ ಅದರ ಕಡೆಗೆ ನಾವು ಗಮನ ಹರಿಸದೆ ಹೋದರೆ our morning reading will become mere ritual. ನಮ್ಮ ಮುಂಜಾನೆಯ ದೇವರ ವಾಕ್ಯದ ಅಧ್ಯಯನವು ಕೇವಲ ಒಂದು ಅಭ್ಯಾಸ ಬಲ ಮಾತ್ರವಾಗುತ್ತದೆ. Next point is golden opportunity. ಮುಂದಿನ ವಿಷಯ ಎಂಬುದಾಗಿ ಹೇಳಿದ್ರೆ ಬಂಗಾರದ ಒಂದು ಅವಕಾಶ, ಸುವರ್ಣಾವಕಾಶ. Yes, what is golden opportunity? ಸುವರ್ಣಾವಕಾಶ ಯಾವುದಾಗಿದೆ? Particularly from the context of the passage, what we have read from the Gospel of Luke, 10th chapter. ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ಓದಿದಂತ ವಿಷಯದ ಆಧಾರದ ಮೇಲೆ The golden opportunity ನಮಗೆ is, ದೊರಕಿರುವಂತ yes, the golden opportunity is ನಮಗೆ learning the ದೊರಕಿರುವಂತ word of God from God. ನಮಗೆ ದೊರಕಿರುವಂತ ಸುವರ್ಣಾವಕಾಶವೆಂದರೆ ಕರ್ತನಿಂದ, ಕರ್ತನ ಬಾಯಿಂದ ಕರ್ತನ ವಾಕ್ಯವನ್ನು ಕೇಳುವುದೇ ಆಗಿದೆ. Is the golden opportunity is learning the word of God from God. ದೇವರಿಂದಲೇ ಆತನ ವಾಕ್ಯವನ್ನು ಕೇಳಿ ಕಲಿಯುವ ಅವಕಾಶವೇ ಸುವರ್ಣಾವಕಾಶವಾಗಿದೆ. I imagine like this. ನಾನು ಈ ರೀತಿಯಾಗಿ ಕಲ್ಪನೆ ಮಾಡಿಕೊಳ್ಳುತ್ತೇನೆ. When our Lord was teaching to Mary in her house, ಕರ್ತನಾದ ಯೇಸು ಮರಿಯಳ ಮನೆಯಲ್ಲಿ ಆಕೆಯೊಡನೆ ದೇವರ ವಾಕ್ಯದ ಕುರಿತಾಗಿ ಬೋಧಿಸುತ್ತಾ ಇರುವಾಗ the Lord must have a question. ಕರ್ತನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿರಬಹುದು. Why did Martha come to the class today? ಏನಕ್ಕೆ ಈ ದಿವಸ ಮಾರ್ತಳು ದೇವರ ವಾಕ್ಯವನ್ನ ಕೇಳಲಿಕ್ಕೆ ಬಂದಿಲ್ಲ? Lord must have waited for some time. ಕರ್ತನು ಒಂದು ವೇಳೆ ಮಾರ್ತಳ ಬರುವಿಕೆಗೋಸ್ಕರವಾಗಿ ಸ್ವಲ್ಪ ಸಮಯ ಕಾದುಕೊಂಡಿದ್ದಿರಬಹುದು. But that day Martha missed that golden opportunity. ಆದರೆ ಆ ದಿವಸ ಮಾರ್ತಳು ಇಂತಹ ಸುವರ್ಣಾವಕಾಶವನ್ನು ತನ್ನ ಕೈಯಾರೆ ಕೈತಪ್ಪಿ ಹೋಗುವ ಹಾಗೆ ಮಾಡಿಕೊಂಡಳು. But Mary learned the word of God from God. ಆದರೆ ಮರಿಯಳು ಕರ್ತನಿಂದಲೇ ಕರ್ತನ ವಾಕ್ಯವನ್ನು ಕಲಿತುಕೊಂಡಳು. This is the best school of learning God than any other theological seminaries those are existing in this planet. ಈ ಒಂದು ಲೋಕದಲ್ಲಿ ಇರಬಹುದಾದಂತ ಅನೇಕ ಸತ್ಯವೇದ ಶಾಲೆಗಳಿಗಿಂತಲೂ ಕೂಡ ಕರ್ತನ ಪಾದಗಳ ಬಳಿಯಲ್ಲಿ ಕುಳಿತು ದೇವರ ವಾಕ್ಯವನ್ನ ಕಲಿಯುವಂತಹದ್ದು ಅತ್ಯಮೂಲ್ಯವಾದಂತ ಒಂದು ಸಂದರ್ಭವಾಗಿದೆ. Do you have that experience of learning the word of God from God? ದೇವರಿಂದಲೇ ದೇವರ ವಾಕ್ಯವನ್ನು ಕಲಿತಂತ ಅನುಭವ ನಿಮ್ಮದಾಗಿದೆಯೋ? Here just I am sharing the word of God to you.
ನಾನು ನಿಮ್ಮ ಜೊತೆಯಲ್ಲಿ ದೇವರ ವಾಕ್ಯವನ್ನು ಕೇವಲ ಹಂಚಿಕೊಳ್ಳುತ್ತಾ ಇದ್ದೇನೆ ಅಷ್ಟೇ. But more than that, ಆದರೆ ಎಲ್ಲಕ್ಕೂ ಮಿಗಿಲಾಗಿ we all have the experience of learning the word of God from God. ನಾವೆಲ್ಲರೂ ಕೂಡ ಕರ್ತನಿಂದಲೇ ದೇವರ ವಾಕ್ಯವನ್ನು ಕಲಿತ ಅನುಭವವನ್ನು ಹೊಂದಿದವರಾಗಿದ್ದೇವೆ. Do you know what Paul says in Galatians 1st chapter 11 and 12? ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11 ಮತ್ತು 12ನೇ ವಚನಗಳಲ್ಲಿ ಪೌಲನು ಏನು ಹೇಳಿದ್ದಾನೆ ನಿಮ್ಗೆ ಗೊತ್ತುಂಟಾ? Please read it. ಗಲಾತ್ಯದವರಿಗೆ ಬರೆದ 1ನೇ ಅಧ್ಯಾಯ ಸಿಸ್ಟರ್ 11 and 12. 11 ಮತ್ತು 12ನೇ ವಚನಗಳು. ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆ ಎಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. Here Paul says, I learned the word of God, the gospel from God. ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ, ನಾನು ಕರ್ತನಿಂದಲೇ ಈ ಒಂದು ಸುವಾರ್ತೆಯನ್ನು ಪಡೆದಿದ್ದೇನೆ ಎಂಬುದಾಗಿ ಹೇಳಿ. Here our Lord came down to the residence of Martha. ಇಲ್ಲಿ ನಮ್ಮ ಕರ್ತನು ತಾನಾಗಿಯೇ ಮಾರ್ತಳ ಮನೆಗೆ ಬಂದರು. But Martha missed that golden opportunity. ಆದರೆ ಮಾರ್ತಳು ಈ ಸುವರ್ಣಾವಕಾಶ ತನ್ನ ಕೈತಪ್ಪಿ ಹೋಗ್ಲಿಕ್ಕೆ ತಾನೇ ಕಾರಣಳು ಆದಳು. Why do I say this as a golden opportunity? ನಾನು ಯಾಕೆ ಇದನ್ನು ಒಂದು ಸುವರ್ಣಾವಕಾಶ ಎಂಬುದಾಗಿ ಹೇಳ್ತಾ ಇದ್ದೇನೆ? Our Lord himself told like this in the Gospel of Matthew chapter 13 verse 16 and 17. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 16 ಮತ್ತು 17ನೇ ವಚನಗಳಲ್ಲಿ ನಮ್ಮ ಕರ್ತನು ಸ್ವತಃ ಹೀಗೆ ಹೇಳಿದ್ದಾರೆ. ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದ್ದರಿಂದ ನೀವು ಧನ್ಯರು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರೂ ಕೂಡ ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ. Many prophets and the righteous men desired to hear his voice, but they did not hear it. ಅನೇಕರು ದೇವರ ವಾಕ್ಯವನ್ನು ಕೇಳಬೇಕಾದಂತ ಅವಕಾಶ ಅವರಿಗೆ ಸಿಕ್ಕಿದರೂ ಕೂಡ ಅವರು ವಿವೇಚನೆ ಇಲ್ಲದೆ ಆ ಒಂದು ಅವಕಾಶವನ್ನು ತಪ್ಪಿಸಿಕೊಂಡರು. But Lord came now unto the house of Martha, but she narrowly missed that golden opportunity. ಆದರೆ ಕರ್ತನು ಸ್ವತಃ ಮಾರ್ತಳ ಮನೆಗೆ ಬಂದು ತನ್ನ ಮಾತುಗಳನ್ನು ಅವರು ಕೇಳಬೇಕೆಂಬುದಾಗಿ ಬಯಸಿದಾಗ್ಯೂ ಕೂಡ ಮಾರ್ತಳು ಇತರ ಸಂಗತಿಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಒಂದು ಸುವರ್ಣಾವಕಾಶ ತನ್ನ ಕೈತಪ್ಪಿ ಹೋಗ್ಲಿಕ್ಕೆ ತಾನೇ ಕಾರಣಳು ಆದಳು. But Mary availed that golden opportunity. ಆದರೆ ಮರಿಯಳು ಈ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಂಡಳು. Many times opportunity take its way ahead before we decided to avail it. ಅನೇಕ ವೇಳೆ ಯಾವುದೋ ಒಂದು ಅವಕಾಶವನ್ನು ನಾವು ಹೃದಯಪೂರ್ವಕವಾಗಿ ಬಯಸಿ ಅದನ್ನ ಪಡೆಯಬೇಕೆಂದು ಅಪೇಕ್ಷಿಸುತ್ತಾ ಇದ್ದೇವೋ ಅದು ಮೊದಲೇ ನಮ್ಮ ಬಳಿಗೆ ಬರಬಹುದು. So we are always must alert to avail opportunities. ಹಾಗಾಗಿ ನಾವು ಎಲ್ಲಾ ಸಂದರ್ಭದಲ್ಲೂ ಕೂಡ ಅವಕಾಶಗಳಿಗೋಸ್ಕರ ದೇವರ ವಾಕ್ಯವನ್ನ ಕೇಳುವ ಅವಕಾಶಗಳಿಗೋಸ್ಕರವಾಗಿ ಕಾಯುತ್ತಿರುವವರು ಆಗಿರಬೇಕು. It is so wonderful to learn the word of God from God. ದೇವರಿಂದಲೇ ಆತನ ಮಾತುಗಳನ್ನು ಕೇಳುವುದು ಬಹಳ ಅದ್ಭುತವಾದಂತ ಒಂದು ಅವಕಾಶವಾಗಿರುತ್ತದೆ. Yes, what are the reasons for missing the opportunity? ಈ ಒಂದು ಅವಕಾಶ ನಮ್ಮ ಕೈತಪ್ಪಿ ಹೋಗ್ಲಿಕ್ಕೆ ಕಾರಣಗಳು ಏನಿರಬಹುದು? It is because of ignorance and negligence. ಇದು ನಮ್ಮ ಅಲಕ್ಷ್ಯ ಮನೋಭಾವ ಮತ್ತು ನಮಗೆ ತಿಳಿಯದೇ ಇರುವಂತ ಒಂದು ಸಂಗತಿಯಾಗಿದೆ.
These both would have been the reason for missing such golden opportunities. ಅಂದ್ರೆ ಅದನ್ನ ಗ್ರಹಿಸಿಕೊಳ್ಳುವಂತ ಮನಸ್ಸು ಇಲ್ಲದೇ ಇರುವುದು ಮತ್ತು ನಮ್ಮ ನಿರ್ಲಕ್ಷ್ಯ ಮನೋಭಾವ ಇವುಗಳು ಇಂತಹ ಸುವರ್ಣಾವಕಾಶ ನಮ್ಮ ಕೈಜಾರಿ ಹೋಗುವಂತೆ ನಮ್ಮನ್ನ ಮಾಡುವಂತದ್ದಾಗಿದೆ. Both ignorance and negligence are wrong. ಇವೆರಡೂ ಕೂಡ ಅಂದ್ರೆ ಆ ಗ್ರಹಿಸಲು ಅಸಾಧ್ಯವಾದದ್ದು ಮತ್ತು ನಿರ್ಲಕ್ಷ್ಯ ಮನೋಭಾವ ಎರಡೂ ಕೂಡ ಕೆಟ್ಟದೇ ಆಗಿದೆ. Every day we have to free from certain ignorance of us by getting the enlightenment from God. ಅನೇಕ ಸಂದರ್ಭಗಳಲ್ಲಿ ನಾವು ದೇವರಿಂದ ಈ ವಾಕ್ಯದ ಪರಿಜ್ಞಾನವನ್ನು ಪಡೆಯುವಂತೆ ಗ್ರಹಿಸಿಕೊಳ್ಳದಂತ ಮನೋಭಾವ ನಮ್ಮಲ್ಲಿದ್ದರೆ ಅದರ ಕುರಿತಾಗಿ ನಾವು ಎಚ್ಚರಿಕೆ ವಹಿಸಬೇಕಾಗಿದೆ. God the Spirit is given to us and He has been dwelling within us continuously to enlighten us. ದೇವರ ವಾಕ್ಯವು ನಮಗೆ ಕೊಡಲ್ಪಡುತ್ತಾ ಇದೆ. ಮಾತ್ರವಲ್ಲದೆ ದೇವರ ಆತ್ಮನು ನಮ್ಮಲ್ಲಿ ನೆಲೆಸಿದ್ದು ಕಾಲದಿಂದ ಕಾಲಕ್ಕೆ ನಿರಂತರವಾಗಿ ದೇವರ ವಾಕ್ಯದ ವಿಷಯದಲ್ಲಿ ನಮ್ಮಲ್ಲಿ ಪರಿಜ್ಞಾನವನ್ನು ಉಂಟು ಮಾಡುವಾತನು ಆಗಿದ್ದಾರೆ. If we are not enlightened by God the Spirit, we would put ourselves into the mess of misconceptions and misunderstandings. ನಾವು ದೇವರ ವಾಕ್ಯವನ್ನು ಕೇಳುವಾಗ ನಾವು ಅವಕಾಶ ನಮ್ಮ ಕೈತಪ್ಪಿ ಹೋಗುವ ಹಾಗೆ ಮಾಡುವುದಾದರೆ ಇದು ನಮ್ಮ ಸ್ವಂತ ನಡತೆ, ಅದಕ್ಕೆ ಅದೇ ಕಾರಣವಾಗುವಂತಹದ್ದಾಗಿದೆ. We must be watchful over negligence also. ನಾವು ನಿರ್ಲಕ್ಷ್ಯ ಮನೋಭಾವದ ವಿಷಯದಲ್ಲಿ ಕೂಡ ಎಚ್ಚರಿಕೆಯಿಂದಿರಬೇಕಾಗಿದೆ. If we have to be watchful always in our walk to overcome all evils, otherwise negligence would lead us into spiritual bankruptcy. ನಾವು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡಕೊಳ್ಳುವ ವಿಷಯದಲ್ಲಿ ನಾವು ಎಚ್ಚರಿಕೆ ವಹಿಸಬೇಕಾಗಿದೆ. ಇಲ್ಲದಿದ್ದರೆ ಈ ನಿರ್ಲಕ್ಷ್ಯ ಮನೋಭಾವದ ನಿಮಿತ್ತವಾಗಿ ನಾವು ನಿರ್ಗತಿಕರಾಗುವಂತ ಸಾಧ್ಯತೆ, ಆತ್ಮೀಕವಾಗಿ ನಿರ್ಗತಿಕರಾಗುವಂತ ಸಾಧ್ಯತೆ ಉಂಟು. In our Christian walk, we are very careless and negligent. Definitely, we have to face the spiritual insolvency sooner or later. ನಾವು ಆತ್ಮೀಕ ನಡವಳಿಕೆಯ ವಿಷಯದಲ್ಲಿ ನಾವು ನಿರ್ಲಕ್ಷ್ಯ ಮನೋಭಾವ ಉಳ್ಳವರು, ಗ್ರಹಿಸಿಕೊಳ್ಳಲಾರದಂತ ಮನಸ್ಸುಳ್ಳವರು ಆಗಿರುವುದಾದರೆ ನಾವು ಖಂಡಿತವಾಗಿ ಅದರ ಫಲವನ್ನ ಅನುಭವಿಸುವವರಾಗಿರ್ತೇವೆ. Now here our Lord is calling Martha. ಇಲ್ಲಿ ನಮ್ಮ ಕರ್ತನು ಮಾರ್ತಳನ್ನು ಕರೆಯುತ್ತಾ ಇದ್ದಾರೆ. I remember the word Matthew chapter 11:28. It says, "Come unto me, I will give you the rest." ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ ನನ್ನ ನೆನಪಿಗೆ ಬರುತ್ತದೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. Here we could see the weary Martha. ಇಲ್ಲಿ ನಾವು ದಣಿದ ಮಾರ್ತಳನ್ನ ಕಾಣ್ತಾ ಇದ್ದೇವೆ. Our Lord is calling Martha, Martha, come unto me, I will give you rest. ಇಲ್ಲಿ ಕರ್ತನು ಮಾರ್ತಳನ್ನ ಕರೆಯುತ್ತಾ ಇದ್ದಾರೆ. ಮಾರ್ತಳೆ ಮಾರ್ತಳೆ, ನನ್ನ ಬಳಿಗೆ ಬಾ, ನಾನು ನಿನಗೆ ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ. I will free you from all misconceptions and misunderstandings. ಎಲ್ಲಾ ರೀತಿಯಾದಂತ ತಪ್ಪು ಮನೋಭಾವಗಳಿಂದ, ತಪ್ಪು ಗ್ರಹಿಕೆಯಿಂದ ನಾನು ನಿನಗೆ ಬಿಡುಗಡೆಯನ್ನ ಕೊಡುತ್ತೇನೆ ಎಂಬುದಾಗಿ ಕರ್ತನು ಆಹ್ವಾನಿಸುತ್ತಾ ಇದ್ದಾರೆ. I will enlighten you from all your wrong notions and perceptions. ನಿನ್ನಲ್ಲಿರುವಂತ ಎಲ್ಲಾ ತಪ್ಪು ಮನೋಭಾವಗಳಿಂದ ನಾನು ನಿಮಗೆ ಬಿಡುಗಡೆಯನ್ನ ಕೊಡುತ್ತೇನೆ. I will relieve you from all frustrations and enrich you from your spiritual insolvency. ನಿನ್ನ ಎಲ್ಲಾ ನಿರಾಶೆಗಳಿಂದ ನಾನು ನಿನಗೆ ಬಿಡುಗಡೆಯನ್ನು ಕೊಟ್ಟು ಆತ್ಮೀಕವಾಗಿ ನಿನ್ನನ್ನು ಶ್ರೀಮಂತಳನ್ನಾಗಿ ಮಾಡುತ್ತೇನೆ. Are you suffering from ignorance and negligence? ನೀನು ನಿರ್ಲಕ್ಷ್ಯ ಮನೋಭಾವ ಅಥವಾ ಗ್ರಹಿಸಲಾರದ ಪರಿಸ್ಥಿತಿಯಲ್ಲಿ ನೀನಿದ್ದೀಯೋ? Lord is calling by
everyone's name morning after morning. ಕರ್ತನು ಪ್ರತಿ ದಿವಸ ಮುಂಜಾನೆ ಪ್ರತಿಯೊಬ್ಬರನ್ನು ಹೆಸರು ಹಿಡಿದು ಕರೆಯುತ್ತಾ ಇದ್ದಾರೆ, ನೀವು ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳಿ. He demands your attention. ಆತನಿಗೆ ನಿಮ್ಮ ಗಮನ ಬೇಕಾಗಿದೆ. ಆತನ ಕಡೆಗೆ ನೀವು ಗಮನ ಹರಿಸಬೇಕಾದದ್ದು ಅಗತ್ಯವಾಗಿದೆ. Are you attentive to his call? ಆತನ ಸ್ವರಕ್ಕೆ ನೀವು ಕಿವಿಗೊಡುವವರಾಗಿದ್ದೀರೋ? Yes, next is the condition of Martha. ನಾವು ಮುಂದೆ ನೋಡುವುದಾದರೆ ಮಾರ್ತಳ ಸ್ಥಿತಿಯ ಕುರಿತಾಗಿ ನಾವು ಆಲೋಚನೆ ಮಾಡೋಣ. The condition of Martha, I wish to explain from the condition of Mary. ಮಾರ್ತಳ ಒಂದು ಸ್ಥಿತಿ, ಮನೋಭಾವ ಮರಿಯಳ ಮನೋಭಾವಕ್ಕಿಂತಲೂ ಕೂಡ ವಿಭಿನ್ನವಾದುದಾಗಿತ್ತು. Yes, let us see Mary. From there we can go to Martha. ನಾವು ಈಗ ಮರಿಯಳಿಂದ ಮಾರ್ತಳ ಮನೋಭಾವದ ಕುರಿತಾಗಿ ನಾವು ಆಲೋಚನೆ ಮಾಡುವುದಾದರೆ, Yes, I imagine like this. ನಾನು ಈ ರೀತಿಯಾಗಿ ಕಲ್ಪನೆ ಮಾಡಿಕೊಳ್ತೇನೆ. What did our Lord speak with Mary for such a long time? ಕರ್ತನು ಮರಿಯಳ ಜೊತೆಯಲ್ಲಿ ಅಷ್ಟು ದೀರ್ಘಕಾಲ ಏನು ಮಾತಾಡುತ್ತಾ ಇದ್ದಿರಬಹುದು? Can you guess? ನೀವು ಕಲ್ಪನೆ ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟಾ? What would have been the matter of their talk? ಕರ್ತನು ತನ್ನ ಮರಣದ ಕುರಿತಾಗಿ ಆಕೆಯ ಜೊತೆಯಲ್ಲಿ ಮಾತಾಡಿರಬಹುದು. Is what would have been the matter of their talk? ಇನ್ನೇನಿರಬಹುದು ಆಕೆಯ ಜೊತೆಯಲ್ಲಿ ಕರ್ತನು ಮಾತನಾಡಿದ್ದು? I tried, but that is ended in vain. ನಾನು ಪ್ರಯತ್ನಿಸಿದೆ, ಆದರೆ ಈ ವಿಷಯದಲ್ಲಿ ನಾನು ಸೋತು ಹೋದೆ. Then I understood, if I have been seated at the feet of the Lord as like Mary, then I would understand what the Lord would have been spoken to me. ನಾನು ಮರಿಯಳ ಸ್ಥಾನದಲ್ಲಿ ಕುಳಿತುಕೊಂಡಾಗ ಮಾತ್ರ ಕರ್ತನು ಮರಿಯಳ ಜೊತೆಯಲ್ಲಿ ಏನು ಮಾತನಾಡಿರಬಹುದು ಎಂಬುದು ನನ್ನ ಅರಿವಿಗೆ ಬರ್ತದೆ. Otherwise, it is not possible for me to understand how the Lord would have been spoken for such a long time, always together with Mary. ಇಲ್ಲದೆ ಹೋದರೆ ಕರ್ತನು ಮರಿಯಳ ಜೊತೆಯಲ್ಲಿ ಕುಳಿತುಕೊಂಡು ಅಷ್ಟು ದೀರ್ಘಕಾಲ ಏನು ಮಾತನಾಡಿದರು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. Yes, Enoch walked with God for 300 years. ಹನೋಕನು ಕರ್ತನ ಜೊತೆಯಲ್ಲಿ 300 ವರ್ಷಗಳ ಕಾಲ ಆತನು ನಡೆದನು. What Enoch would have been spoken with the Lord? ಹನೋಕನು ಕರ್ತನ ಜೊತೆಯಲ್ಲಿ 300 ವರ್ಷಗಳ ಕಾಲ ನಡೆಯುತ್ತಾ ಇರುವಾಗ ಏನು ಮಾತಾಡಿರಬಹುದು? We do not know. ನಮ್ಗೆ ಗೊತ್ತಿಲ್ಲ. Only one thing from the light of the verse of Jude 16, we could understand that the Lord spoke about the eschatology, the rapture and the second coming of the Lord with Enoch. ನಾವು ಯೂದನ ಪತ್ರಿಕೆ 16ನೇ ಅಧ್ಯಾಯಕ್ಕೆ ಬರುವಾಗ 16ನೇ ವಚನದಲ್ಲಿ ಮಾತ್ರ ಆ ಕುರಿತಾಗಿ ನಾವು ನೋಡ್ತೇವೆ. ಅಲ್ಲಿ ಕರ್ತನು ತನ್ನ ಬರೋಣದ ಕುರಿತಾಗಿ ಆತನ ಜೊತೆಯಲ್ಲಿ ಹನೋಕನ ಜೊತೆಯಲ್ಲಿ ಮಾತಾಡಿರಬಹುದು ಎಂಬುದಾಗಿ ಹೇಳಿ 14ನೇ ವಚನ. ಇಂಥವರ ವಿಷಯದ not necessary to read. Yes, that is the only clue we are getting, that what the Lord spoke with Enoch. Our Lord is ಒಂದೇ ಒಂದು ವಿಷಯ, ಕರ್ತನು ಹನೋಕನ ಜೊತೆಯಲ್ಲಿ ಏನು ಮಾತನಾಡಿರಬಹುದು ಎಂಬುದಕ್ಕೆ ನಮಗೆ ಒಂದು ಸೂಚನೆಯನ್ನು ಕೊಡುವಂತದ್ದು ಆಗಿದೆ. Yes, otherwise they were speaking for 300 years together. What would have been they spoken was not known to us. ಇಲ್ಲದೆ ಹೋದ್ರೆ ಆ 300 ವರ್ಷಗಳ ಕಾಲ ಏನು ಮಾತನಾಡಿರಬಹುದು ಅದು ಎನ್ನುವಂತ ವಿಷಯವು ಒಂದು ಸಮಸ್ಯೆಯಾಗಿ ಉಳಿಯುವಂತದ್ದು ಆಗಿದೆ.
Yes, dear sisters, what I want to insist here to you is ಇಲ್ಲಿ ಪ್ರಿಯ ಸಹೋದರಿಯರೇ, ಯಾವ ವಿಷಯದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಈಗ ಒತ್ತು ಕೊಟ್ಟು ಮಾತನಾಡಬೇಕು ಎಂಬುದಾಗಿ ಬಯಸುವುದಾದರೆ, our Lord is ready to spend time with us. ನಮ್ಮ ಕರ್ತನು ನಮ್ಮ ಜೊತೆಯಲ್ಲಿ ಸಮಯವನ್ನ ಕಳೆಯಲಿಕ್ಕೆ ಆತನು ಸಿದ್ಧನಾಗಿ ಇದ್ದಾರೆ. He spent time with Enoch. ಹನೋಕನ ಜೊತೆಯಲ್ಲಿ ಕರ್ತನು ತನ್ನ ಸಮಯವನ್ನು ಕಳೆದರು. He spent time with Mary. ಮರಿಯಳ ಜೊತೆಯಲ್ಲಿ ಆತನು ಮಾತನಾಡಿದರು. He wanted to spend time with Martha. ಮಾರ್ತಳ ಜೊತೆಯಲ್ಲಿ ಮಾತನಾಡಲು ಕರ್ತನು ಬಯಸಿದರು. Why not with us? We are not exception. ಯಾಕೆ ನಮ್ಮೊಡನೆ ಮಾತನಾಡಲಿ? ನಾವ್ಯಾರು ಕೂಡ ಈ ವಿಷಯದಲ್ಲಿ ಪ್ರತ್ಯೇಕಿಸಲ್ಪಟ್ಟವರಲ್ಲ. ಯಾಕೆ ಕರ್ತನು ನಮ್ಮ ಜೊತೆಯಲ್ಲಿ ಮಾತನಾಡುವುದಿಲ್ಲ? ಆ ಕುರಿತಾಗಿ ನಾವು ಆಲೋಚಿಸಬೇಕಾಗಿದೆ. So learn him from him. ಆದ್ದರಿಂದ ಆತನ ಕುರಿತಾಗಿ ನಾವು ಕಲಿತುಕೊಳ್ಳಲು ಬಯಸುವವರಾಗಿರೋಣ. As I told you earlier, this is the best theological seminary named as the School of God the Spirit. ಇಲ್ಲಿ ಇದು ದೇವರ ಆತ್ಮನು ನಮಗೆ ದಯಪಾಲಿಸಿರುವಂತ ಅತ್ಯುತ್ತಮವಾದಂತ ಒಂದು ಸತ್ಯವೇದ ಶಾಲೆಯಾಗಿದೆ. All learned from the School of Spirit. ದೇವರಾತ್ಮನ ಶಾಲೆಯಲ್ಲಿ ಪೌಲನು ಅಧ್ಯಯನ ಮಾಡಿದನು. What did you and me to do for this? ನಾನು ಮತ್ತು ನೀವು ಈ ವಿಷಯದಲ್ಲಿ ಏನು ಮಾಡುತ್ತಾ ಇದ್ದೇವೆ? How I could learn in the School of Spirit? ದೇವರಾತ್ಮನ ಶಾಲೆಯಲ್ಲಿ ನಾನು ಹೇಗೆ ಕಲಿಯಬಹುದಾಗಿದೆ? This school is purely a virtual school. ಈ ಶಾಲೆ ನಿಶ್ಚಯವಾಗಿ ಬಹಳ ಉಪಯುಕ್ತವಾದಂತ ಒಂದು ಶಾಲೆಯಾಗಿರುತ್ತದೆ. But not required any electronic devices. ಆದ್ರೆ ಇದಕ್ಕೋಸ್ಕರವಾಗಿ ಯಾವುದೇ ಎಲೆಕ್ಟ್ರಾನಿಕ್ ಯಂತ್ರೋಪಕರಣಗಳ ಅಗತ್ಯವಿಲ್ಲ. You simply log in with a simple request. ನಾವು ಒಂದು ಸಾಮಾನ್ಯವಾದಂತ ಒಂದು ಸರಳವಾದಂತ ಬೇಡಿಕೆಯ ಮುಖಾಂತರವಾಗಿ ನಾವು ಲಾಗಿನ್ ಆಗಬಹುದು. Sit, pray, read, reread, learn, apply, stood for the test, again for the test, few more tests, stood firm. If you fail also, don't give up, stood firm, discover the truth. ಕುಳಿತುಕೊಳ್ಳ್ರಿ, ಪುನಃ ಪುನಃ ಕೇಳಿರಿ, ಗ್ರಹಿಸಿಕೊಳ್ಳಿರಿ, ನಿಮ್ಮ ಕಲಿಕೆಯಲ್ಲಿ ದೃಢವಾಗಿರ್ರಿ, ಅದನ್ನ ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಿರಿ. ಒಮ್ಮೆ ಗ್ರಹಿಸಲಿಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಮತ್ತೆ 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 ಕಲಿತುಕೊಳ್ಳುವುದರಲ್ಲಿ ಆಸಕ್ತಿ ವಹಿಸಿ ಮುಂದುವರಿಯುವುದಾದರೆ ನೀವು ನಿಶ್ಚಯವಾಗಿ ಕರ್ತನ ಈ ಶಾಲೆಯಿಂದ ಕಲಿತುಕೊಳ್ಳಲು ಸಾಧ್ಯವಾಗುವಂತಹದ್ದು ಆಗಿದೆ. Yes, I wish you all have to be the student of the school. ಹಾಗಾಗಿ ನಾವೆಲ್ಲರೂ ಕೂಡ ಕರ್ತನ ಈ ಶಾಲೆಯ ವಿದ್ಯಾರ್ಥಿಗಳಾಗಿರ್ತೇವೆ ಎಂಬುದಾಗಿ ನಾನು ಬಯಸುವವಳಾಗಿದ್ದೇನೆ. Yes, here the condition of Martha is a very pathetic condition. ಇಲ್ಲಿ ಮಾರ್ತಳ ಸ್ಥಿತಿ ಬಹಳ ಕರುಣಾಜನಕವಾದಂತ ಸ್ಥಿತಿಯಾಗಿದೆ. She did not know it. ಆಕೆಗೆ ಅದರ ಅರಿವಿರಲಿಲ್ಲ. That's why she did not know what is needed, what not is needed. ಹಾಗಾಗಿ ತನಗೆ ಏನು ಅಗತ್ಯವಿದೆ, ಏನು ಅಗತ್ಯವಿಲ್ಲ ಎಂಬುದನ್ನು ವಿವೇಚಿಸಲು ಆಕೆ ಅಸಮರ್ಥಳಾಗಿದ್ದಳು. She was weary with worries. ಆಕೆ ಬಹಳ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಕೂಡ ಮುಳುಗಿದವಳಾಗಿದ್ದಳು. She lacks discernment. ಆಕೆಗೆ ವಿವೇಚನಾ ಶಕ್ತಿ ಇರಲಿಲ್ಲ. She did not has the renewed mind. ಆಕೆಗೆ ಪುನಶ್ಚೇತನಗೊಂಡಂತ ಮನಸ್ಸು ಇರಲಿಲ್ಲ, ಹೊಸ ಮನಸ್ಸು ಆಕೆಯಲ್ಲಿ ಇರಲಿಲ್ಲ. She was not able to discern what is the will of God, what is good and acceptable and perfect before the sight of God.
ದೇವರ ಚಿತ್ತ ಯಾವುದು, ದೇವರ ದೃಷ್ಟಿಯಲ್ಲಿ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಯೋಗ್ಯವಾದದ್ದು ಯಾವುದು ಎಂಬುದನ್ನು ವಿವೇಚಿಸಿ ತಿಳಿದುಕೊಳ್ಳುವಂತ ಸಾಮರ್ಥ್ಯವನ್ನು ಆಕೆ ಕಳೆದುಕೊಂಡವಳಾಗಿದ್ದಳು. She was confused. ಆಕೆ ಗೊಂದಲಕ್ಕೆ ಒಳಗಾದವಳಾಗಿದ್ದಳು. If we lack this discernment, ನಮ್ಮ ಜೀವಿತಗಳಲ್ಲಿ ಈ ಒಂದು ವಿವೇಚನಾ ಶಕ್ತಿಯ ಕೊರತೆ ಇರುವುದಾದರೆ we might be trapped by different negative attitudes and behaviors. ಅನೇಕ ನಕಾರಾತ್ಮಕವಾದಂತ ಮನೋಭಾವ ಮತ್ತು ನಡವಳಿಕೆಗೆ ನಾವು ನಡವಳಿಕೆಗಳಿಂದ ನಾವು ಆವರಿಸಲ್ಪಟ್ಟು ಬಂಧಿಸಲ್ಪಟ್ಟವರು ಆಗಿರುತ್ತೇವೆ. Martha was get caught by so many negative attitudes and behaviors. ಮಾರ್ತಳು ಅನೇಕ ನಕಾರಾತ್ಮಕವಾದಂತ ಮನೋಭಾವ ಮತ್ತು ನಡವಳಿಕೆಗಳಿಂದ ಬಂಧಿತಳಾಗಿದ್ದಳು. She was caught with misunderstandings, worries, ಆಕೆ ತಪ್ಪು ಗ್ರಹಿಕೆಯಿಂದ ತುಂಬಿದವಳಾಗಿದ್ದಳು. ಚಿಂತೆಗಳಲ್ಲಿ, ನಿರಾಶೆಯಲ್ಲಿ, frustrations, fear, self-pity, depression, accusation, ಸ್ವಕರುಣೆ, hatred, ಮತ್ತು ನಿರಾಶೆಯ ಮನೋಭಾವ, ಮನಗುಂದಿದವಳಾಗಿದ್ದಳು. unbelief, ಹೊಟ್ಟೆ ಕಿಚ್ಚು ಆಕೆಯಲ್ಲಿ, ಅಪನಂಬಿಕೆ ಇತ್ತು, vain thoughts, ನಿಷ್ಪ್ರಯೋಜಕವಾದಂತ ಆಲೋಚನೆಗಳು ಆಕೆಯಲ್ಲಿತ್ತು, negative perception, ಅನೇಕ ನಕಾರಾತ್ಮಕವಾದಂತ ತೀರ್ಮಾನಗಳು ಆಕೆಯಲ್ಲಿತ್ತು, self-righteousness, ಸ್ವನೀತಿಯಿಂದ ತುಂಬಿದವಳಾಗಿದ್ದಳು, doubting God's ways, ದೇವರ ಮಾರ್ಗಗಳ ಕುರಿತಾಗಿ ಸಂದೇಹ ಪಡುವವಳು ಕೂಡ ಆಗಿದ್ದಳು. We could assume Martha was suffering from most of these issues. ಮಾರ್ತಳು ಇಂಥ ಅನೇಕ ಸಂಗತಿಗಳಿಂದ ಆವರಿಸಲ್ಪಟ್ಟವಳಾಗಿದ್ದಳು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳಬಹುದು. She misunderstood her sister. ಆಕೆಯ ಸಹೋದರಿಯಾದ ಮರಿಯಳ ಕುರಿತಾಗಿ ಆಕೆಗೆ ತಪ್ಪಾದ ಗ್ರಹಿಕೆ ಮತ್ತು ಮನೋಭಾವವಿತ್ತು. Our Lord himself was telling that Martha was worrying about lot of things. ನಮ್ಮ ಕರ್ತನು ತಾನೇ ಸ್ವತಃ ಹೇಳುತ್ತಿದ್ದಾರೆ, ಮಾರ್ತಳು ಬಹಳ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಕೂಡ ಮುಳುಗಿದವಳಾಗಿದ್ದಾಳೆ ಎಂಬುದಾಗಿ ಹೇಳಿ. She was frustrated. ಆಕೆಗೆ ಮನಗುಂದುವಿಕೆ ಇತ್ತು. She has fear. ಹೆದರಿಕೆ ಇತ್ತು. She has pity on her own self. ತನ್ನ ವಿಷಯದಲ್ಲಿ ಆಕೆಗೆ ಸ್ವಕರುಣೆಯ ಮನೋಭಾವವಿತ್ತು. She depressed because of heavy works. ಆಕೆ ತನ್ನ ಕೆಲಸದ ಒತ್ತಡದ ನಿಮಿತ್ತವಾಗಿ ಮನಗುಂದಿ ಹೋಗಿದ್ದಳು. He accused her sister. ಆಕೆಯ ಸಹೋದರಿಯ ಮೇಲೆ ಆಕೆ ತಪ್ಪು ಹೊರಿಸ್ತಾ ಇದ್ದಾಳೆ. Accusation directly resulted in hatred. ಈ ರೀತಿಯಾದಂತ ತಪ್ಪು ಹೊರಿಸುವಿಕೆಯಿಂದಾಗಿ ಆಕೆಯ ಹೃದಯದಲ್ಲಿ ಮರಿಯಳ ವಿಷಯದಲ್ಲಿ ಹಗೆತನ ಅಥವಾ ದ್ವೇಷ ಉತ್ಪತ್ತಿಯಾಗಲಿಕ್ಕೆ ಕಾರಣವಾಗಿತ್ತು. The next thing is jealous over the sister because she is simply sitting. ತನ್ನ ಸಹೋದರಿಯರ ಕುರಿತಾಗಿ ಆಕೆಗೆ ಹೊಟ್ಟೆ ಕಿಚ್ಚಿತ್ತು. ಆಕೆ ಏನು ಸಹ ಮಾಡದೆ ಸುಮ್ನೆ ಕೂತ್ಕೊಂಡಿದ್ದಾಳೆ, ನಾನು ಮಾತ್ರ ಕೆಲಸ ಮಾಡ್ಬೇಕು ಎನ್ನುವಂತ ಮನೋಭಾವ ಅವಳದಾಗಿತ್ತು. She even couldn't believe the Lord, he is so good. ಆಕೆ ತನ್ನ ಕರ್ತನಾದ ಯೇಸು ತನ್ನ ವಿಷಯದಲ್ಲಿ ಎಷ್ಟೋ ಉಪಕಾರಗಳನ್ನ ಮಾಡಿದ್ದಾರೆ ಎಂಬುದರ ವಿಷಯದಲ್ಲಿ ಆಕೆ ನಂಬಿಕೆ ಇಲ್ಲದವಳಾಗಿದ್ದಳು. Her mind was filled with vain thoughts. ಆಕೆಯ ಮನಸ್ಸು ಅನೇಕ ವ್ಯರ್ಥ ಆಲೋಚನೆಗಳಿಂದ ತುಂಬಿಸಲ್ಪಟ್ಟಿತ್ತು. Looking the situation, her sister and the Lord in a negative perception. ಹಾಗಾಗಿ ಆಕೆ ಕರ್ತನನ್ನು ಒಂದು ನಕಾರಾತ್ಮಕವಾದಂತ ಒಂದು ಸ್ಥಿತಿಯಲ್ಲಿ ಕರ್ತನನ್ನ ಆಕೆ ನೋಡುತ್ತಾ ಇದ್ದಾಳೆ. She also suffered with self-righteousness and considering others are not righteous because they are irresponsible and sitting
and wasting the time. ನಾವು ಇತರರು ತಮ್ಮ ವಿಷಯದ ಜವಾಬ್ದಾರಿಗಳ ವಿಷಯದಲ್ಲಿ ಅಲಕ್ಷ್ಯ ಮನೋಭಾವ ಹೊಂದಿ ಸಮಯವನ್ನು ವ್ಯರ್ಥ ಮಾಡುತ್ತಾ ಇದ್ದಾರೆ ಎನ್ನುವಂತಹ ಅನೇಕ ನಕಾರಾತ್ಮಕವಾದ ಮನೋಭಾವನೆಗಳು ನಮ್ಮಲ್ಲಿ ಕೂಡ ಇರ್ಲಿಕ್ಕೆ ಸಾಕು. We will be also trapped in all such negative virtues and also attitudes and behaviors because of these two reasons. I already told that ignorance and negligence in the God's things. ದೇವರ ವಾಕ್ಯದ ಕುರಿತಾದಂತ ಸಂಗತಿಗಳನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗದೇ ಇರುವಂತಹದ್ದು ಮತ್ತು ನಮ್ಮ ಅಲಕ್ಷ್ಯ ಮನೋಭಾವದ ನಿಮಿತ್ತವಾಗಿ ಮಾರ್ತಳಲ್ಲಿದ್ದಂತ ನಕಾರಾತ್ಮಕವಾದ ಮನೋಭಾವ ನಮ್ಮದು ಸಹ ಆಗಿರಲಿಕ್ಕೆ ಸಾಧ್ಯತೆ ಇದೆ. Yes, no Christian is necessarily to be in such condition. ಯಾವುದೇ ಕ್ರೈಸ್ತರು ಕೂಡ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಮುಂದುವರಿಯಬೇಕಾದಂತ ಅಗತ್ಯತೆ ಇಲ್ಲವೇ ಇಲ್ಲ. Yes, then how do a Christian be? Or how a Christian needs to be? ಒಬ್ಬ ಕ್ರೈಸ್ತರು ಹೇಗೆ ಇರಬೇಕಾದದ್ದು ಅಗತ್ಯವಾಗಿದೆ. Yes, how a Christian needs to be. Number one is forget the things which are behind. ಮೊದಲನೇದಾಗಿ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದಂತ ಸಂಗತಿ ಎಂಬುದಾಗಿ ಹೇಳುವುದಾದರೆ ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟವರಾಗಿರಬೇಕು. Many of us are suffering and struggling within ourselves by thinking the things what have happened in the past. ಹಿಂದೆ ನಮ್ಮ ಜೀವಿತಗಳಲ್ಲಿ ಸಂಭವಿಸಿದಂತ ಕೆಲವು ನಕಾರಾತ್ಮಕವಾದಂತ ಅಥವಾ ನಮ್ಮ ಮನಸ್ಸಿಗೆ ನೋವುಂಟು ಮಾಡುವಂತ ಸಂಗತಿಗಳಿಂದ ನಾವು ತುಂಬಿಸಲ್ಪಟ್ಟವರಾಗಿರಬಹುದು. The word of God is telling, forget the things which are behind. ದೇವರ ವಾಕ್ಯ ಹೇಳುವಂತದ್ದಾಗಿದೆ, ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟವರಾಗಿ. Yes, that is the thing supposed to be our attitude towards the past. ಹಾಗಾಗಿ ಹಿಂದಿನ ಸಂಗತಿಗಳ ಗತಕಾಲದ ಸಂಗತಿಗಳ ವಿಷಯದಲ್ಲಿ ನಾವು ನಮ್ಮ ಮನೋಭಾವವನ್ನು ಬದಲಾಯಿಸಿಕೊಳ್ಳಬೇಕಾದದ್ದು ಅಗತ್ಯವಾಗಿದೆ. Whether good or bad, we have to forget it. ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ನಾವು ಅದನ್ನು ಮರೆಯಲೇಬೇಕಾಗಿದೆ. Number two is reaching for those things which are before. ಮುಂದಿನ ಸಂಗತಿ, ಎರಡನೇ ಸಂಗತಿ ಎಂಬುದಾಗಿ ಹೇಳಿದರೆ ಮುಂದಿನವುಗಳ ಕಡೆಗೆ ನಮ್ಮ ದೃಷ್ಟಿಯನ್ನಿಟ್ಟು. So this is supposed to be our attitude towards the present. ಪ್ರಸಕ್ತ ಕಾಲದ ವಿಷಯದಲ್ಲಿ ನಮಗಿರಬೇಕಾದಂತ ಮನೋಭಾವ ಇದೇ ಆಗಿದೆ. Then thirdly, rejoice about the blessed future. ನಾವು ಮುಂದಿನ ವಿಷಯದಲ್ಲಿ ನೋಡುವುದಾದರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ಸಂತೋಷಿಸುವವರು ಆಗಿರಬೇಕು. So how I have ನಮ್ಮ ಭವಿಷ್ಯದ ವಿಷಯದಲ್ಲಿ ಸಂತೋಷಿಸುವವರಾಗಿರ್ಬೇಕು. Is what supposed to be my attitude towards my past, present and future must be known to me. I have to be stick on it. ನನ್ನ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲದ ಕುರಿತಾಗಿ ನನಗೆ ಸ್ಪಷ್ಟವಾದಂತ ಪರಿಜ್ಞಾನವಿದ್ದು ಕರ್ತನ ಜೊತೆಯಲ್ಲಿ ಮುಂದುವರಿಯುವಂತ ದೃಢ ನಿಶ್ಚಯ ನಮ್ಮದಾಗಿರಬೇಕು. We have to discipline our life in this order. ಈ ಒಂದು ಕ್ರಮದಲ್ಲಿ ನಮ್ಮ ಜೀವಿತಗಳನ್ನು ಶಿಸ್ತಿಗೆ ಒಳಪಡಿಸುವವರು ನಾವಾಗಿರಬೇಕು. Yes. Next is counseling of the Lord. ಮುಂದಿನ ವಿಷಯಕ್ಕೆ ನಾವು ಬರುವುದಾದರೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದೊರಕುವಂತ ಸಮಾಲೋಚನೆ. Yes. To weary Martha, our Lord gave a counsel. ಗಡಿಬಿಡಿಯಲ್ಲಿ ಮುಳುಗಿದ್ದಂತ ಮಾರ್ತಳಿಗೆ ನಮ್ಮ ಕರ್ತನು ಒಂದು ಪ್ರಾಮುಖ್ಯ ವಿಷಯವನ್ನ ತಿಳಿಸುತ್ತಾ ಇದ್ದಾರೆ. A strong message came forth from his mouth. ಆತನ ಬಾಯಿಂದ ಒಂದು ಬಲವಾದಂತ ಸಂದೇಶವು ಮಾರ್ತಳಿಗೆ ಕೊಡಲ್ಪಟ್ಟಿತು.
Lord said, one thing is needful. ಕರ್ತನು ಹೀಗೆ ಹೇಳಿದರು, ಮಾಡ್ತಾಳೆ, ಇದು ಅಗತ್ಯವಿಲ್ಲ. One thing is ಒಂದೇ needful. ಸಂಗತಿ, ಒಂದು ಮಾತ್ರ ಅವಶ್ಯಕವಾಗಿದೆ. Only one thing is needful. ಒಂದು ಮಾತ್ರ ಅಗತ್ಯವಾಗಿದೆ. What is that one thing? ಆ ಒಂದು ವಿಷಯ ಯಾವುದಾಗಿದೆ? What it could be? ಅದು ಏನಾಗಿರಬಹುದು ಆ ಒಂದು ವಿಷಯ? Do you have any guess of your own? ನೀವು ನಿಮ್ಮದೇ ಆದಂತ ಯಾವುದಾದರೂ ಒಂದು ಕಲ್ಪನೆ ನಿಮ್ಮ ಮನಸ್ಸಿನಲ್ಲಿದೆಯೋ? ಅಗತ್ಯವಿರುವಂತ ಒಂದೇ ಒಂದು, ಬೇಕಾಗಿರುವಂತ ಒಂದೇ ಒಂದು ಯಾವುದಾಗಿರಬಹುದು? Yes, it is God. ಅದು ದೇವರು ಮಾತ್ರ. The one thing which is needed to all human beings is God. ಎಲ್ಲಾ ಮಾನವರಿಗೂ ಕೂಡ ಅಗತ್ಯವಿರುವಂತ ಒಂದೇ ಒಂದು ಸಂಗತಿ ನಮ್ಮ ದೇವರು ಮಾತ್ರವೇ ಆಗಿದ್ದಾರೆ. It is not only to Martha, for all the sinners of this world required only one thing, it is God. ಮಾರ್ತಳಿಗೆ ಮಾತ್ರವಲ್ಲ, ಲೋಕದಲ್ಲಿರುವಂತ ಎಲ್ಲಾ ಪಾಪಿಗಳಿಗೆ ಅಗತ್ಯವಾಗಿರುವ ಒಂದೇ ಒಂದು ಸಂಗತಿ ದೇವರು ಮಾತ್ರವೇ ಆಗಿದ್ದಾರೆ. That's what Lord said, Martha, Martha, one thing is needful. ಅದರಿಂದಲೇ ಕರ್ತನಾದ ಯೇಸು ಹೇಳಿದ್ದು, ಮಾರ್ತಳೆ ಮಾರ್ತಳೆ, ಬೇಕಾದದ್ದು ಒಂದೇ. Mary has chosen that good part. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. The explanation for the good part is given in Psalm 16. ಕೀರ್ತನೆಗಳು 16ರಲ್ಲಿ ಈ ಒಂದು ಒಳ್ಳೆಯ ವಿಷಯದ ಒಂದು ವಿವರಣೆ ಕೊಡಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 16ನೇ ಅಧ್ಯಾಯ. Not necessary to take the explanation for the entire portion of Luke chapter 39 to 42 is given in Psalm 16. So the psalmist is telling, the Lord is my part, or Lord is my portion or inheritance. ಮಾರ್ತಾ ಮತ್ತು ಮರಿಯಳ ಈ ಒಂದು ಘಟನೆಯಲ್ಲಿ ಕರ್ತನಾದ ಯೇಸು ಒಂದು ಮಾತ್ರ ಬೇಕಾಗಿದೆ ಎಂಬುದಾಗಿ ಹೇಳಿದಂತ ಒಂದು ವಿಷಯವು ಕೀರ್ತನೆಗಳ ಪುಸ್ತಕ 16ನೇ ಅಧ್ಯಾಯ 5ನೇ ವಚನದಲ್ಲಿ ಕೊಡಲ್ಪಟ್ಟಿದೆ. ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. All men and women needed only one thing, that is God, the Savior, Lord Jesus. ಪ್ರತಿಯೊಬ್ಬ ಮನುಷ್ಯರು, ಪುರುಷರಾಗಲಿ ಸ್ತ್ರೀಯರಾಗಲಿ, ಅವರಿಗೆ ಬೇಕಾಗಿರುವಂತ ಒಂದೇ ಒಂದು ವಿಷಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾರೆ. Actually, Psalm 16 is a commentary for the portion Luke chapter 10:38 to 42. That will be a different study. But here the counseling of the Lord is one thing is not needful, that is God. ಈಗ ಲೂಕನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿರುವಂತ ಭಾಗ ಕೀರ್ತನೆ 16ರಿಂದ ಸಂಪೂರ್ಣವಾಗಿ ವಿಭಿನ್ನವಾದಂತ ಒಂದು ಭಾಗವಾಗಿದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಮಾರ್ತಳಿಗೆ ಹೇಳಿದಂತ ಒಂದೇ ಒಂದು ಸಂಗತಿ, ದೇವರು ಮಾತ್ರವೇ ಆಗಿದ್ದಾರೆ. He alone is the good pot. ಆತನು ಮಾತ್ರ ಬೇಕಾದಂತ ಒಂದೇ ಒಂದು ಒಳ್ಳೆಯದು ಆಗಿದ್ದಾರೆ. Yes, the last point I have come to the closure of this messages. The Lord set Mary as model to Martha. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಒಂದು ಮಾತು, ಅದು ನಮ್ಮೆಲ್ಲರಿಗೆ ಕೂಡ ಅಗತ್ಯವಿರುವಂತ ಸಂಗತಿ, ಅದು ಕೊನೆಯ ವಿಷಯ ಅದೆಂಬುದಾಗಿ ಹೇಳಿದರೆ ಮಾರ್ತಳು ಮರಿಯಳ ಇಂದ ಕಲಿತುಕೊಳ್ಳಬೇಕಾಗಿದೆ. Lord set Mary as model to Martha. Here ಮಾರ್ತಳಿಗೆ ಮಾದರಿಯಾಗಿದ್ದಾಳೆ. Here Martha is accusing Mary. ಇಲ್ಲಿ ಮಾರ್ತಳು ಮರಿಯಳ ಮೇಲೆ ತಪ್ಪು ಹೊರಿಸುತ್ತಾ ಇದ್ದಾಳೆ. Martha is very much irritated after the attitude of Mary. ಮರಿಯಳ ಮನೋಭಾವದಿಂದ ಮಾರ್ತಳಿಗೆ ಬಹಳ ಗಲಿಬಿಲಿ ಅಥವಾ
ದ್ವೇಷ ಕೋಪ ಬಂದಿರುವುದನ್ನು ನಾವು ಗುರುತಿಸಬಹುದು. Martha would have counted Mary as good for nothing. ಮಾರ್ತಳು ಮರಿಯಳನ್ನು ನಿಷ್ಪ್ರಯೋಜಕವಾದಂತ ವ್ಯಕ್ತಿ ಎಂಬುದಾಗಿ ಪರಿಗಣಿಸಿರಬಹುದು. She would have counted Mary as very irresponsible and lazy. ಜವಾಬ್ದಾರಿ ಇಲ್ಲದಂತ ಸೋಮಾರಿ ಆಕೆ ಎಂಬುದಾಗಿ ಭಾವಿಸಿರಬಹುದು. Mary would have been cause for the present mess at home. ಈ ಮನೆಯಲ್ಲಿ ಉಂಟಾಗುವಂತ ಎಲ್ಲಾ ಗಲಿಬಿಲಿಗೆ ಮರಿಯಳೇ ಕಾರಣ ಎಂಬುದು ಮಾರ್ತಳ ಅನಿಸಿಕೆಯಾಗಿರಬಹುದು. Like that, though, so many accusations she had over Mary. ಹಾಗಾಗಿ ಮರಿಯಳ ವಿಷಯದಲ್ಲಿ ಆಕೆ ಅನೇಕ ಆಪಾದನೆಗಳನ್ನು ಮಾಡುತ್ತಾ ಇದ್ದಾಳೆ. But Lord is setting Mary as model to Martha. ಆದರೆ ಕರ್ತನು ಮರಿಯಳನ್ನು ಮಾರ್ತಳಿಗೆ ಒಬ್ಬ ಮಾದರಿ ವ್ಯಕ್ತಿಯಾಗಿ ಆಕೆಯ ಮುಂದೆ ಇಡುತ್ತಾ ಇದ್ದಾರೆ. The Lord is making the irritating figure of Martha as model to her. ಗಲಿಬಿಲಿಗೊಳಗಾದಂತ ಮತ್ತು ಒಂದು ರೀತಿಯ ಕೋಪಗೊಂಡಿರುವಂತ ಮಾರ್ತಳಿಗೆ ಮರಿಯಳ ಅನುಕರಣೆಯನ್ನು ಮಾಡಬೇಕೆಂಬುದಾಗಿ ಕರ್ತನು ತಿಳಿಯಪಡಿಸುತ್ತಾ ಇದ್ದಾರೆ. Martha's perception on Mary is completely different from the perception of the Lord. ಮಾರ್ತಳು ಮರಿಯಳ ಬಗ್ಗೆ ಹೊಂದಿರುವಂತಹ ಮನೋಭಾವವು ಕರ್ತನು ಮರಿಯಳ ಬಗ್ಗೆ ಹೊಂದಿರುವಂತಹ ಮನೋಭಾವಕ್ಕಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. Our perception about someone may many times differ from the perception of the Lord. ಅನೇಕ ವೇಳೆ ನಾವು ಇತರ ವ್ಯಕ್ತಿಗಳ ಬಗ್ಗೆ ಹೊಂದುವಂತಹ ಮನೋಭಾವವು ಕರ್ತನು ಆ ವ್ಯಕ್ತಿಗಳ ಬಗ್ಗೆ ಹೊಂದಿರುವಂತಹ ಮನೋಭಾವಕ್ಕಿಂತ ವಿಭಿನ್ನವಾದ ಸಂಗತಿಯಾಗಿರುತ್ತದೆ. Our Lord is setting the ants, ponies, spiders as model to us. ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಇರುವೆಗಳು ಮತ್ತು ಬೆಟ್ಟದ ಮೊಲಗಳು ಮತ್ತು ಇತರ ಸಣ್ಣ ಸಣ್ಣ ಜೀವಿಗಳನ್ನು ನಮಗೆ ಉದಾಹರಣೆಯಾಗಿ ತಿಳಿಸಿದ್ದಾರೆ. Our Lord set the outcast Samaritan as a model to the Jewish judge. ಯಹೂದಿ ನ್ಯಾಯಾಧಿಪತಿಗಳಿಗೆ ಸಮಾರ್ಯದ ವ್ಯಕ್ತಿಯನ್ನು ಮಾದರಿಯಾಗಿ ಕರ್ತನು ತೋರಿಸಿಕೊಟ್ಟದ್ದನ್ನ ನಾವು ಕಾಣಬಹುದಾಗಿದೆ. Don't be irritated after your model. Don't think that you are 100% correct always. ನಿಮಗೆ ಮಾದರಿಯಾಗಿ ಕೊಡಲ್ಪಟ್ಟಿರುವಂತ ವ್ಯಕ್ತಿಯ ವಿಷಯದಲ್ಲಿ ನೀವು ಕಹಿ ಮನಸ್ಸನ್ನು ಹೊಂದುವುದು ಬೇಡ. ಅನೇಕ ಸಂಗತಿಗಳಲ್ಲಿ ಅವರ ಮಾದರಿಯಿಂದ ನಾವು ನಮ್ಮನ್ನ ಕ್ರಮಪಡಿಸಿಕೊಳ್ಳಬೇಕಾಗಿದೆ ಎಂಬುದನ್ನು ಆಲೋಚನೆ ಮಾಡೋಣ. Many times our children are model to us. ಅನೇಕ ವೇಳೆ ನಮ್ಮ ಮಕ್ಕಳು ನಮಗೆ ಇರುವವರಾಗಿರ್ತಾರೆ. Our maid be sometimes model to us. ನಮಗಿರುವಂತ ಮನೆಯಲ್ಲಿರುವಂತ ಕೆಲಸದವರು ಅನೇಕ ವೇಳೆ ನಮಗೆ ಮಾದರಿಯಾಗಿರುತ್ತಾರೆ. For daughter-in-laws, mother-in-law may be a model. ಒಬ್ಬ ಸೊಸೆಗೆ ಆಕೆ ಅತ್ತೆ ಮಾದರಿ ವ್ಯಕ್ತಿಯಾಗಿರಬಹುದು. For mother-in-laws, daughter-in-law may be a model. ಅತ್ತೆಗೆ ಸೊಸೆ ಮಾದರಿಯಾಗಿರಬಹುದು. On whom or all you have an aversion, Lord may set that person as a model to you. ನಿಮಗೆ ಯಾವ ವ್ಯಕ್ತಿಯ ಬಗ್ಗೆ ತಪ್ಪಾದ ಮನೋಭಾವ ಉಂಟೋ ಆ ವ್ಯಕ್ತಿಯನ್ನೇ ಕರ್ತನು ಒಂದು ವೇಳೆ ನಿಮ್ಮ ಮಾದರಿಯಾಗಿ ನಿಮ್ಮ ಮುಂದೆ ಇಟ್ಟಿರಬಹುದು. Are we able to accept that as our model? ಆ ವ್ಯಕ್ತಿಯನ್ನು ನಾವು ನಮ್ಮ ಮಾದರಿಯಾಗಿ ಸ್ವೀಕರಿಸಲಿಕ್ಕೆ ನಮಗೆ ಸಾಮರ್ಥ್ಯವಿದೆಯೋ, ನಮಗೆ ಸಾಧ್ಯವಿದೆಯೋ? Others' righteousness must be accepted by us. ಇತರ ನೀತಿ ಸ್ವಭಾವವು ನೀತಿವಂತಿಕೆಯನ್ನು ಸ್ವೀಕರಿಸಬೇಕಾದಂತ ಹಂಗಿನಲ್ಲಿ ನಾವಿದ್ದೇವೆ. Others' righteousness must be recognized by us. ಇತರರಲ್ಲಿರುವಂತ ನೀತಿಯನ್ನು ಗುರುತಿಸುವವರು ನಾವಾಗಿರಬೇಕು. Lord set Abel as a model to Cain, but the superiority attitude of Cain prevented him to follow Abel.
ದೇವರು ಹೇಬೇಲನನ್ನು ಕಾಯಿನನಿಗೆ ಮಾದರಿಯಾಗಿ ಇಟ್ಟರು, ಆದರೆ ಕಾಯಿನನು ಈ ಮಾದರಿಯನ್ನು ಸ್ವೀಕರಿಸಲಿಕ್ಕೆ ಇಷ್ಟಪಡಲಿಲ್ಲ. Cain was irritated, got angry because Abel was younger to him. ಕಾಯಿನನು ಹೇಬೇಲನು ತನಗಿಂತ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರಿಂದ ಅವನ ವಿಷಯದಲ್ಲಿ ದ್ವೇಷ ಮನೋಭಾವ ಉಳ್ಳವನಾಗಿದ್ದನು. I cannot follow him. ನಾನು ಆತನನ್ನು ಅನುಕರಿಸಲಿಕ್ಕೆ ಸಾಧ್ಯವಿಲ್ಲ. He justified his way and deed. Finally, he paved the way for the eternal hell. ಆತನು ತಾನು ನಡಕೊಳ್ಳುತ್ತಾ ಇರುವಂತ ರೀತಿಯೇ ಸರಿಯಾದದ್ದು ಎಂಬುದನ್ನು ಮನವರಿಕೆ ಮಾಡಿಕೊಂಡು ಅದರ ಪ್ರಕಾರವಾಗಿ ಮುಂದುವರಿದನು. ತತ್ಪರಿಣಾಮವಾಗಿ ಅವನು ನರಕದಲ್ಲಿ ಅಂತ್ಯಗೊಂಡನು. Hebrews 10:24 says, let us consider how to stir up one another to love and good works. Please read ಇಬ್ರಿಯರಿಗೆ ಬರೆದ Hebrews. ಪತ್ರಿಕೆ 10ನೇ ಅಧ್ಯಾಯ 10:24. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 24ನೇ ವಚನದಲ್ಲಿ, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರಿಸೋಣ. Yes, consider one another. 10:24. Yes. Consider how to ನಾವು stir up one another. ಒಬ್ಬರನ್ನೊಬ್ಬರು ಎಚ್ಚರಿಸುವುದರಲ್ಲಿ ನಾವು ಗಮನ ಹರಿಸುವವರಾಗಿರೋಣ. Yes, we have to consider one another. ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. Nobody is necessarily to be neglected by us. ನಾವು ಯಾರನ್ನು ಕೂಡ ಅಲಕ್ಷ್ಯ ಮನೋಭಾವದಿಂದ ನೋಡುವವರಾಗಿರಬಾರದು. Sons of Jacob refused to take the model of Joseph. ಯಾಕೋಬನು ಯೋಸೇಫನ ಮಾದರಿಯನ್ನು ಅಂಗೀಕರಿಸಲು ನಿರಾಕರಿಸಿದನು. ಯಾಕೋಬನ ಮಕ್ಕಳು ಯೋಸೇಫನ ಮಾದರಿಯನ್ನು ಅನುಕರಿಸಲು ನಿರಾಕರಿಸಿದರು. Because Joseph was younger to them. ಯಾಕಂದರೆ ಯೋಸೇಫನು ಅವರೆಲ್ಲರಿಗಿಂತ ಕಿರಿಯನಾಗಿದ್ದನು. So they ridiculed him. ಅವರು ಆತನನ್ನು ಹಾಸ್ಯ ಮಾಡಿದರು. But what happened finally? They all surrendered before Joseph. ಅಂತಿಮವಾಗಿ ಏನಾಯಿತು? ಅವರೆಲ್ಲರೂ ಕೂಡ ಯೋಸೇಫನ ಮುಂದೆ ಅಡ್ಡ ಬೀಳುವುದನ್ನು ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. Lord set the sinful women as a model to the Pharisee Simon. ಪರಿಸಾಯನಾದಂತ ಸೀಮೋನನಿಗೆ ಕರ್ತನು ಆ ಪಾಪಿಯಾದಂತ ಸ್ತ್ರೀಯ ಉದಾಹರಣೆಯನ್ನ ಕೊಡುವುದನ್ನ ನಾವು ನೋಡ್ತೇವೆ. Yes, here Martha accepted the model of Mary. ಇಲ್ಲಿ ಮಾರ್ತಳು ಮರಿಯಳ ಮಾದರಿಯನ್ನು ಅಂಗೀಕರಿಸಿದಳು. How do we say so? ನಾವು ಈಗ ಇದನ್ನು ಹೇಗೆ ಹೇಳಬಹುದಾಗಿದೆ? That can be very clearly seen in the Gospel of John 12th chapter verses 1 to 3. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 1-3 ವಚನಗಳಲ್ಲಿ ಇದನ್ನ ನಾವು ಸ್ಪಷ್ಟವಾಗಿ ನೋಡಬಹುದಾಗಿದೆ. There Martha there was a very quiet situation at home. ಇಲ್ಲಿ ಮನೆಯಲ್ಲಿ ಒಂದು ಬಹಳ ಗಂಭೀರವಾದಂತ ಒಂದು ಸಂದರ್ಭವಿದೆ. Martha served the Lord. ಅಲ್ಲಿ ನಾವು ನೋಡ್ತೇವೆ ಮಾರ್ತಳು ಕರ್ತನಿಗೋಸ್ಕರವಾಗಿ ಯೇಸುವಿನಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು. Mary anointed the Lord. ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಾಮಾಂಸಿ ತೈಲವನ್ನು ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. Lazarus was pondering with the thoughts of resurrection and seated in the feast with the Lord and his disciples. ಲಾಜರನು ತನ್ನ ಪುನರುತ್ಥಾನದ ಕುರಿತಾದಂತ ಆಲೋಚನೆಯಲ್ಲಿ ಮುಳುಗಿದವನಾಗಿ ಕರ್ತನ ಜೊತೆಯಲ್ಲಿ ಆತನು ಕುಳಿತುಕೊಂಡಿರುವುದನ್ನು ನಾವು ನೋಡ್ತೇವೆ. Without any murmuring, without any accusation, without any frustration,
without any depression. Martha was contented with her ability and was quietly doing her work. ಇಲ್ಲಿ ಮಾರ್ತಳು ಗುಣಗುಟ್ಟದೆ, ಕಹಿ ಮನೋಭಾವ ಹೊಂದದೆ, ಗಡಿಬಿಡಿಯಲ್ಲಿ ನಿರತಳಾಗಿರದೆ, ಮರಿಯಳ ಮೇಲೆ ತಪ್ಪು ಹೊರಿಸದೆ, ತನಗೆ ಕೊಡಲ್ಪಟ್ಟಂತ ಕೆಲಸವನ್ನ ಮನಃಪೂರ್ವಕವಾಗಿ ಅಂಗೀಕರಿಸಿ ಮೌನವಾಗಿ ತನ್ನ ಕೆಲಸದಲ್ಲಿ ಆಕೆ ತೊಡಗಿರುವುದನ್ನು ನಾವು ಈ ಭಾಗದಲ್ಲಿ ಗಮನಿಸಬಹುದಾಗಿದೆ. She realized her condition. ತನ್ನ ಪರಿಸ್ಥಿತಿಯನ್ನು ಆಕೆ ಅರಿತುಕೊಂಡಳು. She responded to the call and the counsel of the Lord. ಕರ್ತನ ಕರೆಯುವಿಕೆಗೆ ಮತ್ತು ಆತನ ಮಾತುಗಳಿಗೆ ಆಕೆ ವಿಧೇಯಳಾದಳು. A big change happened in her life. ಈ ಸಮಾಲೋಚನೆಯಿಂದಾಗಿ ಆಕೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಕಂಡು ಬಂದಿತು. So don't hesitate to learn from our fellow men, whomever they are. ಅವರು ಯಾರೇ ಆಗಿರಲಿ, ನಮ್ಮ ಜೊತೆ ನಿವಾಸಿಗಳಿಂದ ಕಲಿತುಕೊಳ್ಳಲು ಎಂದು ಕೂಡ ನಾವು ಹಿಂಜರಿಯದೇ ಇರೋಣ. Yes, again I summarize all the things what I have told earlier. ನಾನು ಇದುವರೆಗೆ ಹೇಳಿದಂತ ಎಲ್ಲಾ ವಾಕ್ಯಗಳ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸುವವಳಾಗಿದ್ದೇನೆ. Lord's call is purposeful. He demands our attention. ಕರ್ತನ ಉದ್ದೇಶ ಪೂರ್ವಕವಾಗಿ ನಮ್ಮನ್ನ ಕರೆಯುವಾತನಾಗಿದ್ದಾನೆ. ಆತನ ಮಾತುಗಳಿಗೆ ನಾವು ಕಿವಿ ಕೊಡಬೇಕು ಎಂಬುದಾಗಿ ಆತನು ಬಯಸುವ ಆತನು ಕೂಡ ಆಗಿದ್ದಾರೆ. Don't miss the golden opportunity of learning the word of God from God. ಈ ರೀತಿ ಕರ್ತನು ನಮ್ಮನ್ನು ಉದ್ದೇಶ ಪೂರ್ವಕವಾಗಿ ಕರೆದು ಆತನಿಂದ ನಮಗೆ ದೊರಕುತ್ತಿರುವಂತಹ ದೇವರ ವಾಕ್ಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂತ ಸುವರ್ಣಾವಕಾಶ ನಮ್ಮ ಕೈ ತಪ್ಪಿ ಹೋಗಲು ನಾವು ಬಿಡದೇ ಇರೋಣ. Discerning the will of God is very much essential. ಕರ್ತನ ಚಿತ್ತವನ್ನು ಅರಿತುಕೊಳ್ಳುವಂತ ವಿವೇಚನೆ ಬಹಳ ಅಗತ್ಯವಾದಂತ ಸಂಗತಿಯಾಗಿದೆ. One thing is needful, it is God alone. ಒಂದೇ ಒಂದು ಅಗತ್ಯವಿದೆ, it is God alone. ಅದು ಕರ್ತನು ತಾನೇ ಆಗಿದ್ದಾರೆ. Lord said, model to us everywhere in our family, church, workplace, we will be accepting and recognizing the righteousness of others. ಕರ್ತನು ಎಲ್ಲೆಲ್ಲಿ ನಮಗೆ ಮಾದರಿಯಾಗಿ ವ್ಯಕ್ತಿಗಳನ್ನ ಇಟ್ಟಿದ್ದಾರೋ, ಅದು ನಮ್ಮ ಕುಟುಂಬದಲ್ಲಾಗಬಹುದು, ನೆರೆಹೊರೆಯಲ್ಲಾಗಬಹುದು, ಅಥವಾ ಸಭೆಯಲ್ಲಾಗಬಹುದು, ಅದನ್ನು ನಾವು ಗುರುತಿಸಿ ಕರ್ತನು ಇಟ್ಟಿರುವಂತ ಮಾದರಿಯನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಆತನಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕಾದದ್ದು ಅಗತ್ಯವಾಗಿದೆ. Martha responded to the call and the counsel of the Lord. Her status changed. ಮಾರ್ತಳು ಕರ್ತನ ಕರೆಗೆ ಮತ್ತು ಆತನ ಸಮಾಲೋಚನೆಗೆ ಆಕೆ ಗಮನ ಕೊಟ್ಟು ಅದನ್ನ ಅಂಗೀಕರಿಸಿದ್ದರಿಂದ ತನ್ನ ಕೆಲಸದ ವಿಷಯದಲ್ಲಿ ಆಕೆಗಿದ್ದಂತ ಪ್ರತಿ ಮನೋಭಾವ ಸಂಪೂರ್ಣವಾಗಿ ಬದಲಾವಣೆಯಾಗಲಿಕ್ಕೆ ಸಾಧ್ಯವಾಯಿತು. Here I leave a question to you. Where do I have to change? ಇಲ್ಲಿ ನಾನು ನಿಮ್ಮ ಮುಂದೆ ಸಹೋದರಿಯರೇ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ಯಾವ ಕ್ಷೇತ್ರದಲ್ಲಿ ನಾನು ಬದಲಾವಣೆಯನ್ನು ನನ್ನ ಜೀವಿತದಲ್ಲಿ ತಂದುಕೊಳ್ಳಬೇಕಾಗಿದೆ? Thank you. ಎಲ್ರಿಗೂ ಕೂಡ ವಂದನೆಗಳು.